ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗೀ ರೈಸ್. ಸಿಂಪಲ್ಲಾಗಿ ಫಟಾಫಟ್ ಅಂತ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಸಾಮಗ್ರಿಗಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬಟಾಣಿ, ಆಮೇಲೆ ಕುಟ್ಕೊಳ್ಳೋಕ್ಕೆ ಸ್ವಲ್ಪ ಮೆಣಸು, 2-3 ಏಲಕ್ಕಿ, 2-3 ಚಕ್ಕೆ, ಲವಂಗ. ಮೊದಲಿಗೆ ಬನ್ನಿ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಗೀ ರೈಸ್ಗೆ ಏನೇನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಂದರೆ ತುಪ್ಪ ಇಲ್ಲದೆ ಹೆಂಗಾಗತ್ತೆ ಗೀ ರೈಸು? ತುಪ್ಪ ಹಾಕ್ತಾಯಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ತುಪ್ಪನ. ಇದ್ರದ್ದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಬೇಗ ಮಾಡ್ಕೋಬೋದು. ವಿತಿನ್ 20 ಮಿನಿಟ್ಸಲ್ಲಿ ಕುಕ್ಕರ್ ಕೂಕ್ ಅಂತ ಅನ್ಸ್ಬೋದು. ಸೊ ನಾನು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಅದು ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾಯಲಿ. ಅದು ಕಾದಾದಮೇಲೆ ಇಲ್ಲಿ ಕಡಿಮೆ ಸಾಮಗ್ರಿಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಕಡಿಮೆ ಸಾಮಗ್ರಿಗಳಿಂದ ತುಂಬ ರುಚಿಯಾಗಿರೋವಂಥ ಒಂದು ಗೀ ರೈಸು. ನಾವು ಕಡಿಮೆ ಸಾಮಗ್ರಿ ಯೂಸ್ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಲ್ಲ. ತಿಂತಾಯಿದ್ರೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ನಮ್ಮ DNG ವಂಡರ್ ವರ್ಲ್ಡ್ ಚಾನಲ್ಗೆ. ಈಗ ಪಲಾವ್ ಎಲೆ, ಕಲ್ಲುವ ಅಂತ ಹೇಳ್ತೀವಿ ಅದನ್ನು ನೆಕ್ಸ್ಟು. ಆಮೇಲೆ 2 ಚಕ್ಕೆ, 2 ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಒಂದೊಂದೇ ಯೂಸ್ ಮಾಡಿ ಸಾಕು. ಒಂದು ಅರ್ಧ kg ಅಕ್ಕಿಗಿದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಅದು ಗೀ ರೈಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಗೀ ತುಪ್ಪದ ಅನ್ನ ಅಂತಲೇ ಹೇಳ್ತೀವಿ. ಸೊ ವಿಧವಾದ ತುಪ್ಪದನ್ನ ಮಾಡ್ಕೋಬೋದು. ನಾನು ಮಾಡ್ತಾ ಇರೋ ತುಪ್ಪದನ್ನ ಬೇಗನೆ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ರೋಸ್ಟೆಡ್ ಆಗಲಿ. ಅದೆಲ್ಲ ರೋಸ್ಟೆಡ್ ಆದಮೇಲೆ ಇದಕ್ಕೆ ಮೇಯ್ನು ಇಂಗ್ರೀಡಿಯೆಂಟ್ ಏನು ಅಂದರೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ 1 ಟೇಬಲ್ ಸ್ಪೂನು ಮೆಣಸು, ಚಕ್ಕೆ, ಒಂದು 2 ಪೀಸ್ ಚಕ್ಕೆ, ಒಂದು 4 ಲವಂಗ, 1-2 ಏಲಕ್ಕಿ. ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್. ಸೊ ಈರುಳ್ಳಿ ಹಾಕಿದಷ್ಟು ನೀವು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೂರು ಈರುಳ್ಳಿ ಯೂಸ್ ಮಾಡಿದ್ದೀನಿ. ದಪ್ಪದಂಥ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ರೋಸ್ಟೆಡ್ ಆಗಬೇಕು ಈರುಳ್ಳಿ, ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಸೊ ಇಲ್ಲಿ ಫ್ರೈ ಆಗ್ತಿದೆ ಈರುಳ್ಳಿ. ಹಾಕಾದ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಆಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ರುಬ್ತಾ ಇರೋದು ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೆ, ಮತ್ತಿನ್ನೇನು ರುಬ್ತಿಲ್ಲ ನಾನು. ಬರೀ ಶುಂಠಿ ಬೆಳ್ಳುಳ್ಳಿ, ಅದ್ರ ಫ್ಲೇವರು. ಆಮೇಲೆ ಕುಟ್ಟಿ ಪುಡಿ ಮಾಡ್ತಿರ್ತಕ್ಕಂಥ ಆ ಪೌಡರ್ ತರ್ತರಿಯಾಗಿರ್ಬೇಕದು. ಇದು ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು 4-5 ಸಣ್ಣ ಪೀಸು ಶುಂಠಿ, ಆಮೇಲೆ ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಈಗ ಇದು ಚೆನ್ನಾಗಿ ಫ್ರೈ ಆಗ್ತದೆ. ಫ್ರೈ ಆಗಲಿ. ಇದು ಬಟಾಣಿ ಹಾಕ್ಕೊಳ್ಳಿ. ಈಗ ಹಸಿ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನ ನೈಟು ನೆನೆಸಿಟ್ಟು ಬೆಳಗ್ಗೆ ಎದ್ದು ಕೂಗಿಸ್ಕೊಂಡು ಹಾಕ್ಕೋಬೋದು ನಾವು. ಹಸಿ ಬಟಾಣಿ ಇಲ್ಲ ಅಂದರೆ, ಹಸಿ ಬಟಾಣಿ ಇರೋ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಅದು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಚಿರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ. ಆಮೇಲೆ ಪುದೀನ ಸೊಪ್ಪು
ನೋಡಿ ಎಲ್ಲ ಹಚ್ಚಿದ್ದೀನಿ, ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನಿಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಬೇರೆ ಏನೂ ರುಬ್ಬಿಲ್ಲ ಅದಕ್ಕೆ ಮಸಾಲೆನ. ವಿತೌಟ್ ಮಸಾಲೆ ಇದು, ಬೇರೆ ಏನೂ ಮಸಾಲೆ ಹಾಕಲ್ಲ ಇದಕ್ಕೆ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಅದು ಹಾಕಿರೋ ಪಲಾವ್ ಐಟಮ್ಸ್. ಸೊ ನೀಟಾಗಿ ಫ್ರೈ ಆಗಲಿ, ಬಟಾಣಿ ಸ್ವಲ್ಪ ಬೇಯಲಿ, ಹಸಿ ವಾಸನೆ ಹೋಗಲಿ ಬಟಾಣಿದು. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಆಗಬೇಕು. ಫ್ರೈ ಆಗ್ತಿದೆ, ಎಲ್ಲನೂ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 4-5 ಪೀಸು ಶುಂಠಿ, 1 ಇಡೀ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆದಷ್ಟು ಮನೆಯಲ್ಲಿ ಮಾಡಿರೋ ಅವಾಗವಾಗ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಫ್ರೆಶ್ ಆಗಿರುತ್ತೆ. ಹೊರಗಡೆ ತಂದಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಪ್ಯಾಕೆಟ್ಸು. ಬೇಕು ಅಂದರೆ ನೀವು ಮನೇಲೇ ಮಾಡಿಟ್ಕೊಳ್ಳಿ, ಅದ್ರ ಪ್ರಮಾಣ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ತೋರಿಸಿರೋದಂಥ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು ಮೀನ್ಸ್ ಪುಡಿ ಅಂದರೆ ಕುಟ್ಟಿಟ್ಕೊಂಡಿದ್ದೀನಿ ಕುಟಾಣಿಲಿ, ಆ ಪೌಡರ್ ಹಾಕ್ತಾಯಿದ್ದೀನಿ. ದಿಸ್ ಈಸ್ ಅ ಮೇನ್, ಇದೇ ನಮ್ಮ ಗೀ ರೈಸ್ಗೆ ಒಂದು ಹೈಲೈಟ್ ಅನ್ನೋದು, ರುಚಿಗೆ ಹೈಲೈಟ್ ಕೊಡೋ ಅಂಥ ಪೌಡರ್ ಇದು. ಕುಟ್ಟಿ ಪುಡಿ ಮಾಡ್ಕೋಬೇಕು, ಅದನ್ನು ಮಿಕ್ಸಿಗೆ ಹಾಕ್ಕೋಬೇಡಿ, ಕುಟ್ಟಿ ಪುಡಿ ಮಾಡ್ಕೋಬೇಕು. ಸೊ ವೆರಿ ಟೇಸ್ಟ್ ಕೊಡೋ ಅಂಥ ಪೌಡರ್ ಇದು ಗೀ ರೈಸ್ಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಏನು ಕುಟ್ಟು ಪುಡಿ ಮಾಡ್ಕೋಬೇಕು ಅಂದರೆ 1 ಟೇಬಲ್ ಸ್ಪೂನ್ ಮೆಣಸು, 1-2 ಚಕ್ಕೆ, 3-4 ಲವಂಗ, ಆಮೇಲೆ 2 ಏಲಕ್ಕಿ, ಇಷ್ಟೇ. ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ತರ್ತರಿಯಾಗಿ ಬರಬೇಕು. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತಳ ಹಿಡಿಯುತ್ತೆ, ಸ್ವಲ್ಪ ನೋಡಿಕೊಂಡು ಕೈ ಆಡಿಸ್ತಾ ಇರಿ ಅವಾಗವಾಗ, ಕೈ ಆಡಿಸ್ತಾ ಇರಿ. ಸೊ ಸಣ್ಣ ಫ್ಲೇಮಲ್ಲೇ ಮಾಡಿ. ಫುಲ್ ಎಲ್ಲ ನೀಟಾಗಿ ಫ್ರೈ ಆಗಿದೆ, ರೋಸ್ಟೆಡ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಕಸೂರಿ ಮೇಥಿ ಯೂಸ್ ಮಾಡ್ತಿದ್ದೀನಿ. ಕಸೂರಿ ಮೇಥಿ ಯಾವಾಗಲೂ ತುಂಬ ಟೇಸ್ಟ್ ಕೊಡುತ್ತೆ. ಯಾವುದೇ ಅಡುಗೆಗೆ ಹಾಕಿದ್ರೂ, ಪಲಾವ್ಗಾದರೂ ಆಗಲಿ, ಮಸಾಲೆ ಐಟಮ್ ಅಡುಗೆಗೆ ಹಾಕಿದ್ರು ಕಸೂರಿ ಮೇಥಿ ತುಂಬ ರುಚಿ ಕೊಡುತ್ತೆ. ಸೊ ಯೂಸ್ ಮಾಡ್ತಾಯಿದ್ದೀನಿ. ಸೊ ತಳ ಹಿಡಿದ್ಬಿಡುತ್ತೆ. ಸಣ್ಣ ಫ್ಲೇಮಲ್ಲೇ ಮಾಡಿ ನೀವು ಪೌಡರ್ ಹಾಕಿದ್ಮೇಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆ ಪೌಡರ್ ಹಾಕಿದ್ಮೇಲೆ ಸಣ್ಣ ಫ್ಲೇಮಲ್ಲಿ ಮಾಡಿ. ನಾವು ಇವಾಗ ಅರ್ಧ kg ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತೊಳೆದುಬಿಟ್ಟು ನೀಟಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಬಾಸುಮತಿ ರೈಸ್ನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮಗೆ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಬಾಸುಮತಿ ರೈಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದೊಂದು ಗ್ಲಾಸ್ ಇದೊಂದು ಗ್ಲಾಸ್ ಹಾಕೋಬೋದು ಒಂದು ಅಂದಾಜಿಗೆ. ಸೊ ಅರ್ಧ kg ಅಕ್ಕಿ. ಸೊ ನಾನು ಕುಕ್ಕರಲ್ಲಿ ಕೂಗಿಸ್ಕೊಡೋದ್ರಿಂದ ನಾನು ಫಸ್ಟೇ ಬಿಸಿನೀರು 1:2 ರೇಷಿಯೋ ಹಂಗೆ, ಅಂದರೆ 1 ಗ್ಲಾಸ್ ಅಕ್ಕಿಗೆ ಸೇಮ್ ಗ್ಲಾಸ್ ಇಂದನೇ 2 ಗ್ಲಾಸ್ ನೀರು, ಆ ಥರ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು. ಆ ಅಳತೆಯಲ್ಲಿ ತೊಗೊಂಡು ನೀರು ಕಾಯಿಸಿಟ್ಕೊಂಡಿದ್ದೀನಿ. ನೀರು ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ. ಸೊ ಫಟಾಫಟ್ ಅಂತ ಬೇಗನೆ ಆಗೋಗ್ಬಿಡುತ್ತೆ ಗೀ ರೈಸು. ನೋಡಿ ಈ ಥರ. ಸೊ ಕುದಿ ಬಂದ ಮೇಲೆ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ, ತಳ ಹಿಡಿದಾರ ಥರ ನೋಡ್ಕೊಳ್ಳಿ. ಸೊ ಇವಾಗ ಜೋರು ಉರಿ ಇಟ್ಕೊಂಡು ಕುದಿ ಬರಲಿ ಒಂದು ಸ್ವಲ್ಪ. ಉಪ್ಪು ಎಲ್ಲ ನೋಡ್ಕೊಂಡು, ಇನ್ನೇನೂ ಇಲ್ಲ. 3-4 ಹಸಿಮೆಣ್ಸಿನ್ಕಾಯಿ, ಆ ಮೆಣಸಿನ ಫ್ಲೇವರ್ ಇದೆಯಲ್ಲ, ಆ ಮೆಣಸಿನ ಫ್ಲೇವರೇ ನಮಗೆ ಖಾರ ಕೊಡುತ್ತೆ. ಇದಕ್ಕೆ ಯಾವುದೇ ಕುರ್ಮಾ ಬೇಡ, ಯಾವುದೇ ಚಟ್ನಿ ಬೇಡ, ಏನು ಬೇಡ. ಹಾಗೆ ತಿಂತಾಯಿದ್ರೆ ಮತ್ತೊಮ್ಮೆ ತಿನ್ನೋಣ ಅನ್ನೋ ಥರಕ್ಕೆ ಫೀಲ್ ಆಗ್ತಾ ಇರುತ್ತೆ. ಬೇಕು ಅಂದರೆ ನೀವು ಇನ್ನೊಂದು ಟೇಬಲ್ ಸ್ಪೂನ್ ಮೇಲೆ ತುಪ್ಪನ ಹಾಕೋಬೋದು ಇದಕ್ಕೆ. ಇಲ್ಲ ತಿನ್ನಬೇಕಾದ್ರೂ ನೀವು ತುಪ್ಪ ಹಾಕೋಬೋದು. ತುಪ್ಪ ತುಂಬ ಒಳ್ಳೆಯದು ದೇಹಕ್ಕೆ, ಬೋನ್ಸ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ. ಸೊ ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಮಾಡುತ್ತೆ, ಜಾಯಿಂಟ್ಸಿಗೆ ಒಳ್ಳೆಯದು, ಫೇಸ್ ಗ್ಲೋ ಕೊಡುತ್ತೆ. ದಿಸ್ ಈಸ್ ಅ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ ತುಪ್ಪನ. ಸೊ ನೀಟಾಗಿ ಕುದೀತಾ ಇದೆ. ಈಗ ನಾನು ತಿರ್ಗಾ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಕುದೀತಾ ಇದೆ. ನೀವು ಉಪ್ಪು ಖಾರ ನೋಡಿಕೊಂಡು ಕ್ಲೋಸ್ ಮಾಡಿ ಲಿಡ್ನ.
ಸೊ ನಾನಿಲ್ಲಿ ಅಕ್ಕಿ ನೆನೆಸಿರೋದ್ರಿಂದ ಒಂದು ವಿಷಿಲ್ ಬರ್ಸ್ಕೊತೀನಿ ಸಾಕು, ಒಂದೇ ವಿಷಿಲ್ ಸಾಕು. ನೀವು ಹಾಗೆ ಮಾಡ್ಕೋತೀವಿ ಅಂದರೆ ಇನ್ನೊಂದು ಗ್ಲಾಸ್ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ನೋಡಿ ಈ ಥರ ಗೀ ರೈಸ್ ರೆಡಿ. ತುಂಬ ರುಚಿಯಾಗಿರುತ್ತೆ ಗೀ ರೈಸು. ಸೊ ಇನ್ನು ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.